ಇನ್ನು ಮುಂದುವರೆದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಾಗ್ದಾಳಿ. ದುಡ್ಡು ಕೊಡಿ, ಮನೆ ಪಡೆಯಿರಿ. ಇದು ಕಾಂಗ್ರೆಸ್ನ ಹೊಸ ಘೋಷವಾಕ್ಯ. ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಗುತ್ತಿಗೆದಾರರು ಹೇಳಿದ್ದ 60% ಸರ್ಕಾರ ಸರಿ ಇದೆ, 6 ತಿಂಗಳಲ್ಲಿ ನಾನು ಹೋಗ್ತೀನಿ ಅಂತ CM ಅನಿಸಿದೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಅವರ ಸ್ಟೇಟ್ಮೆಂಟ್. ಕಾಂಗ್ರೆಸ್ ಪಾರ್ಟಿಯ ಯೋಜನಾ ಆಯೋಗದ ಉಪಾಧ್ಯಕ್ಷ ಹೇಳ್ತಾರೆ ದುಡ್ಡು ಇರಲಾರ್ದ ಏನಾಗೋದು, ಮತ್ತು ನಾ ಬದ್ದಿದ್ದೀನಿ ಅಂತ ಹೇಳ್ತಾರೆ. ಅವ್ರ ಕಡೆ ಎಲ್ಲ ರೆಕಾರ್ಡ್ ಇರ್ಲಿಕ್ಕೆ, ಇವ್ರ ಕಡೆ ಕ್ರಮ ತಗೊಳ್ಳಿಕ್ಕೆ ತಾಕತ್ತು ಇಲ್ಲಿ ಇವ್ರಿಗೆ. ಅವ್ರು ಹೇಳ್ಯಾರ ನನ್ನ ಕಡೆ ಕರೆಕ್ಟ್ ಅದ ಸರ್ಕಾರ ಶೇಕ್ ಆಗ್ತದೆ ಅಂತ ಹೇಳ್ಯಾರ ಅವರು. BR ಪಾಟೀಲ್ ನಾಚಿಕೆ ಬಾನ ಮರ್ಯಾದೆ ಇದೆ ನಮ್ಗೆ. ಬಸವರಾಜ ರಾಯರೆಡ್ಡಿ ಹೈಯೆಸ್ಟ್ ಭ್ರಷ್ಟ ಸರ್ಕಾರ ಇದೆ ಅಂತ ಹೇಳಿ ಆ ವಿಡಿಯೋದೊಳಗೆ ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ. ಈಗೇನಂತಂದ್ರೆ ದುಡ್ಡು ಕೊಡಿ, ಮನೆ ಬಿಡಿ, ಮನೆ ಪಡಿ. ಈ ಸರ್ಕಾರದ ಹೊಸ ಸ್ಲೋಗನ್ ಇದೆ, ದುಡ್ಡು ಕೊಡಿ, ಮನೆ ಪಡಿ. ಹೇಳಿದ್ರಲ್ಲ, ಖಚಿತ, ಉಚಿತ, ಏನದು ಉಚಿತ ಗ್ಯಾರಂಟಿ, ಏನದು ಖಚಿತ, ಉಚಿತ, ನಿಶ್ಚಿತ. ಇದು ಹಂಗೆ ಇದೆ. ಮನೆ ಕೊಡಿ ಖಚಿತ, ಇದು ಮನಿ ಕೊಡಿ, ಇಂಗ್ಲೀಷ್ ಮನಿ ಕೊಡಿ ಖಚಿತ, ಮನಿ ಪಡಿ ಉಚಿತ. ಲಂಚ ಕೊಟ್ಟು ಪಡೆಯುದು. 60% ಸರ್ಕಾರ ಅಂತ ಅವ್ರು ಏನು ಹೇಳ್ಯಾರಲ್ಲ, ಅದು ಪರ್ಫೆಕ್ಟ್ ಅದ, ಕಾಂಟ್ರಾಕ್ಟರ್ಗೆ ಹೇಳಿದ್ದ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಮೌನ ಯಾಕೆ ಅಂತ ಒಂದು ಪ್ರಶ್ನೆ. ಇಷ್ಟೆಲ್ಲ ನಡೀತಿರಬೇಕಾದ್ರೆ ಸಿದ್ದರಾಮಯ್ಯನವರು ಇದಕ್ಕೊಂದು ಆನ್ಸರ್ ಮಾಡಬೇಕು. DK ಶಿವಕುಮಾರ್ ಒಪ್ಪಲಿಲ್ಲ, BR ಪಾಟೀಲ್ ಅವ್ರ ಮಾತನ್ನು ಒಪ್ಪಲಿಲ್ಲ ಬಿಡಿ. ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ? ಮೊನ್ನೆಯಿಂದಲೂ ಕೂಡ ಸಾಕಷ್ಟು ಹಲ್ಚಲ್ ಎಬ್ಬಿಸಿರುವಂತಹ ಈ ಸುದ್ದಿ, ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡ್ತಾರೆ? ನಿಜಾನಾ ಸುಳ್ಳ? ಜಮೀರ್ ಅಹಮದ್ ಅವ್ರು ಏನು ಹೇಳ್ತಾರೆ? ನಿಮ್ಮ ಇಲಾಖೆಯಲ್ಲಿ ನಡೀತಿರೋ ನಿಜಾನಾ ಸುಳ್ಳ? ಯಾಕೆಂದರೆ ಕೆಲವೊಂದು ಗ್ರಾಮ ಪಂಚಾಯತಿಗಳ ವಿಡಿಯೋಗಳನ್ನೇ ತೋರಿಸಿದ್ದೀವಿ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿನಲ್ಲಿ ನಾವು.